ನೀವೇನಾದ್ರು ಜಂಕಲ್ ಬೆಟ್ಟದಲ್ಲಿದ್ರೆ 50 ರೂಪಾಯಿ ನಿಮಗೂ ಸಿಗ್ಬೋದು. ಹೆಂಗೆ ಅಂದರೆ ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ. ದೇವಸ್ಥಾನದಲ್ಲಿ ಯಾರು ಪರ್ಸ್ ಬಿಟ್ಟು ಹೋಗಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ನಾವು ಈ ಪರ್ಸ್ನ ಇವಾಗ ದೇವಸ್ಥಾನದಲ್ಲಿ ಕೊಡ್ತಿದ್ದೀವಿ. ನಿಮ್ದು ಯಾರದೇ ಪರ್ಸ್ ಇದ್ರು ದಯವಿಟ್ಟು ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಚಾಲೆಂಜ್ ಇದೆ ಇವತ್ತು. ಈ ಜಂಕಲ್ ಬೆಟ್ಟನ ಫಸ್ಟ್ ಯಾರು ಹತ್ತಾರೋ ಅವ್ರಿಗೆ ನನ್ನ ಕಡೆಯಿಂದ 100 ರೂಪೀಸು. ಫುಲ್ ಡಗ್ ಡಗ್ ಹಾರ್ಟ್ ಬೀಟ್ ಫುಲ್ ಡಗ್ 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 ಆಗ್ತಿಲ್ಲ. Your attention please. Here we meet once again. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾವಿವತ್ತು ಜಂಕಲ್ ಬೆಟ್ಟಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ಇವತ್ತು ರಣವೀರ್ ಮತ್ತು ತೇಜಸ್ ಇಬ್ರು ಕರ್ಕೊಂಡ್ ಬಂದಿದ್ದೀವಿ. ಇಬ್ರಿಗೂ ಚಾಲೆಂಜ್ ಇದೆ ಇವತ್ತು. ಈ ಜಂಕಲ್ ಬೆಟ್ಟನ ಫಸ್ಟ್ ಯಾರು ಹತ್ತಾರೋ ಅವ್ರಿಗೆ ನನ್ನ ಕಡೆಯಿಂದ 100 ರೂಪೀಸು. ಲ್ಯಾಟ್ರಿ ಯಾರು ಹತ್ತಿದ್ದೀರಾ ಫಸ್ಟ್ ನೋಡೋಣ. ಐ ವಿಲ್ ಚಾಲೆಂಜ್ ದಿಸ್. ನಾನು ಚಾಲೆಂಜ್ ಎಕ್ಸೆಪ್ಟ್ ಮಾಡ್ಕೋತೀನಿ, ನಾನು ಹತ್ತೀನಿ. ಓಕೆನಾ? ಗೆಲ್ಲದ್ ನಾನೇ. ವಾಟ್ ಎ ಬ್ರೋ ಕಾಮಿಡಿ. ಅವನೇ ಗೆಲ್ತಾನಂತ ನಾನು ಸುಮ್ಮನೆ ಯಾಕೆ ಹತ್ಬೇಕು? Emotional damn it. ಆಯ್ತು, ಚಾಲೆಂಜಾ ನೋಡೋಣ. ಇಬ್ರು ಅವ್ರವ್ರಿಗೆ ಚಾಲೆಂಜ್ ಮಾಡ್ಕೊಂಡವ್ರೆ. ಇಬ್ರಲ್ಲಿ ಯಾರಾಗಿದ್ರು 100 ರೂಪೀಸ್ ಸಿಕ್ಕೇ ಸಿಗುತ್ತೆ. ರಣವೀರ್ ಅವರು 100 ರೂಪೀಸ್ಗೋಸ್ಕರ ಎಷ್ಟೊಂದು ಬೇಡ್ಕೊಂತ ನೋಡ್ರಿ ಇಲ್ಲಿ. ಏನ್ ಬೇಡ್ಕೊಂಡೆ ರಣವೀರ್? ಎಕ್ಸಾಮ್ ಬಂತು ಹತ್ರ, ಪಾಸ್ ಆಗ್ಬಿಡ್ಲಿ ಅಂತ. ಮಾತೇ ಇಲ್ಲ. ಓಕೆ, ರಣವೀರ್ ಅವರು ತೇಜಸ್ ಅವರು ರೆಡಿ ಇದಾರೆ. ಇವಾಗ ನಿಮ್ಮಿಬ್ಬರಿಗೂ ಚಾಲೆಂಜ್ ಏನಪ್ಪಾ ಅಂದ್ರೆ ಬೆಟ್ಟ ಹತ್ಬೇಕು. ಫಸ್ಟ್ ಯಾರು ಹತ್ತುತ್ತಾರೆ ಅವರು, ಆದ್ರೆ ರನ್ನಿಂಗ್ ಅಲ್ಲ, ಆರಾಮಾಗಿ ಹತ್ತಿ, ಸುಸ್ತಾಗಬೇಡಿ. ಬಿದ್ದಿದ್ದವ್ರು ನಾನು ಕರ್ಕೊಂಡೋಗಿ ಬರಲ್ಲ ಆಮೇಲೆ. ಓಕೆನಾ? ಬ್ರೋ ನಾನೇ ಫಸ್ಟ್. ನೋ ಟೆನ್ಷನ್. ಓಕೆ, ಲೆಟ್ಸ್ ಗೋ. ಓಡಂಗಿಲ್ಲ ಬ್ರೋ, ಚಾಲೆಂಜ್ ಇರೋದು. ಸರಿ, ನಿಮ್ಮಿಷ್ಟ. ಸುಸ್ತಾದ್ರೆ ನಂಗೆ ಗೊತ್ತಿಲ್ಲ. ಅದು ನಮಗೆ ಗೊತ್ತಿಲ್ಲ, ನಾವು ಮಾಡ್ಕೊತೀವಿ. ತೇಜಸ್ ಆಲ್ರೆಡಿ ಫಸ್ಟ್ ಅಲ್ಲಿದ್ದಾನೆ. ಇವರಿಬ್ರು ಫಸ್ಟ್ ಬರ್ತಾರೋ ಇರೋ ಗೊತ್ತಿಲ್ಲ. ಇವರಿಬ್ರಿಂದ ನಾನು ಬಂದು ಸುಸ್ತಾಗ್ತೀನಿ. ನಾನು ಫಸ್ಟಿಗೆ ಹೋಗ್ತೀನಿ, ನಿಧಾನದಿಂದ ಮೇಲೆ ಹೋಗ್ತೀನಿ. ಇದರ್ ಸೇವ್ ಇದರ್. ನೀನು ಅಲ್ಲಿಂದಾನೇ ಇದು ಮಾಡಿದ್ದು, ನೀನು ಅಲ್ಲಿಂದಾನೇ ಓಡಿದೆ. ಇದೇ ರೀಸನ್ ಹೇಳಿದ್ದು, ಓಡಂಗಿಲ್ಲ ಅಂತ. ನಾನು ನೋಡ್ಲಿಲ್ಲ, ಅವ್ನು ನೋಡ್ಕೊಂಡು ಕರ್ಕೊಂಡ್ಬಂದ. ನನ್ನ ಮಗ ನನ್ನ ಮಗ 100 ರೂಪಾಯಿ ಇದ್ದು ಬಿಡ್ತಾನೆ. ಅಯ್ಯಯ್ಯೋ, ನನ್ನ ಕೈಲಿ ಆಗ್ತಾ ಇಲ್ಲ. ಐ ವಿಲ್ ಚಾಲೆಂಜ್ ದಿಸ್. ಅವ್ನು ಗೆದ್ಬಿಡ್ತಾನೆ ಕಣೋ. ಮಾಡೋಣ. ನಾವು ಲಾಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತಾರ, ಈ ವಿಡಿಯೋದಲ್ಲೂ ಜಂಕಲ್ ಬೆಟ್ಟದಲ್ಲಿ ಒಂದ್ ಕಡೆ ಸೀಕ್ರೆಟ್ ಆಗಿ ದುಡ್ಡು ಇಡ್ತಿದೀವಿ. ಇವತ್ತು ಅದಕ್ಕೋಸ್ಕರನೇ ನಾವು ಜಂಕಲ್ ಬಿಟ್ಟು ಬಂದಿದ್ದೀವಿ. ಆ ಅಮೌಂಟ್ ನಿಮ್ಗೆ ಎಲ್ಲಿದೆ ಅಂತ ಗೊತ್ತಾಗಬೇಕಾದ್ರೆ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ತೇಜು ಅವ್ರು ಐಡಿಯಾ ಕೊಡ್ತಾರೆ ಇವತ್ತು ಎಲ್ಲಿಡೋದು ದುಡ್ಡು ಅಂತ. ಅದಕ್ಕೆ ಗೈಸ್ ಕರ್ಕೊಂಡ್ಬಂದಿದ್ದೀವಿ, ತೇಜು ಅವ್ರಿಗೆ ಕರ್ಕೊಂಡ್ಬಂದಿದ್ದೀವಿ. ಇವಾಗ ರೌಂಡ್ 1 ಇಲ್ಲಿ ಮುಕ್ತಾಯ ಆಗಿದೆ. ರೌಂಡ್ 2ಗೋಸ್ಕರ ಇಬ್ರು ರೆಡಿ ಆಗ್ತವ್ರೆ. ಇಬ್ರು ಮಾತ್ರ ಫುಲ್ ಸುಸ್ತಾಗ್ಬಿಟ್ಟವ್ರೆ. ನೀವು ನೋಡಲ್ಲ ಅನ್ಕಂಡೆ, ಅದ ಹತ್ತಿದೆ. ನೋಡಿ, ಬೆಟ್ಟ ಈ ಥರ ಇದೆ, ಜನ ಯಾರೂ ಇಲ್ಲ. ಇನ್ನೂ ಇಷ್ಟು ದೂರ ಹೋಗಬೇಕು. ಅರ್ಧ ದೂರ ಬಂದಿದ್ದೀವಿ, ಅರ್ಧ ದೂರ ಹೋಗಬೇಕು. ಇವಾಗ ರೌಂಡ್ 1ನಲ್ಲಿ ತೇಜಸ್ ಅವರು ಮುಂದೆ ಇದ್ರು, ರಣವೀರ್ ಅವರು ಹಿಂದೆ ಇದ್ದಾರೆ. ಓಕೆ, ಇವಾಗ ರೌಂಡ್ 2 ಸ್ಟಾರ್ಟ್ ಆಗಿದೆ. ಈಗ ಎಲ್ಲಿದ್ದೀರಾ ಅಲ್ಲಿಂದನೇ ಕಂಟಿನ್ಯೂ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು. ರೌಂಡ್ 1ನಲ್ಲಿ ತೇಜಸ್ ಅವ್ರು ಗೆದ್ದವ್ರೆ. ರೌಂಡ್ 2 ಅಲ್ಲಿ ಯಾರು ಗೆಲ್ತಾರೆ ನೋಡೋಣ. ಓಕೆ, ರೆಡಿ? 3, 2, 1 ಸ್ಟಾರ್ಟ್. ಸೊಂಟ ಹಿಡ್ಕೊಂಡು ನಿಂತಲ್ಲ ಆಲ್ರೆಡಿ. ಯಾರು? ನೀನೇ. ಸೊಂಟನ್ನು ಬರ್ತೀವಿ. ರಣವೀರ್, ಮೋಟಿವೇಶನ್ ಬರ್ತಿದ್ಯಾ? ಐ ವಿಲ್ ಚಾಲೆಂಜ್ ದಿಸ್. ಆಲ್ರೆಡಿ ಎಷ್ಟು ಮುತ್ತಿದೆ ನೋಡೋಣ. ಮುಂದೆ ಇದ್ದ ನಾನು. ತೇಜು ನಮ್ಮ ಕೈಗೆ ಸಿಗ್ದಂಗೆ ಹೋಗ್ಬಿಟ್ಟವನೆ.
ನಂದು ಹಾರ್ಟ್ ಬೀಟ್ ಫುಲ್ ಡಗ್ 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 ಡಗ್, ಹಾರ್ಟ್ ಬೀಟ್ ಫುಲ್ ಡಗ್ ಡಗ್, ಹಾರ್ಟ್ ಬೀಟ್ ಫುಲ್ ಡಗ್ 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 ಆಗ್ತಿಲ್ಲ. ವಿನ್ನರ್ ಆಲ್ರೆಡಿ ಮುಂದೋಗವ್ರೆ. ಪಾಪು ಹತ್ತುತ್ತಿದೆ, ಇಳಿತಿದೆ, ಅದು ಹತ್ತಿ ಇಳಿತಿದೆ, ನನ್ನ ಕೈ ಹತ್ತಕ್ಕೆ ಆಗ್ತಿಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಆ ಪಾಪು ಹತ್ತಿಳಿದ್ರು ಇವನು ಇನ್ನೂ ಹತ್ತವನೆ. ಗಾಯ್ಸ್ ತೇಜು ಹೋಗೇ ಬಿಟ್ಟ ಗಾಯ್ಸ್, ಕಣ್ಣಿಗೆ ಕಾಣಿಸ್ತಿಲ್ಲ ಅವ್ನು. ಕಣ್ಣಿಗೆ ಕಾಣಿಸ್ತಿಲ್ಲ ಅವನು. ಬೆಟ್ಟ ತುದಿಯ ತೇಜು ಎಲ್ಲಿದ್ಯಪ್ಪ? ಅಲ್ಲಿದ್ದಾನೆ ಗಾಯ್ಸ್, ಪೂರ್ತಿ ಮೇಲೋಗೋಣ. ಮೇಲೆ ಹೋಗೇ ಬಿಟ್ಟ. ಕಣ್ಣೀರ್ ಫಸ್ಟ್ ಹೋಗ್ತೀನಿ ಹಿಂದೆ. ನಾನು ಫಸ್ಟಿಗೆ ಹೋಗ್ತೀನಿ. ಬೆಟ್ಟ ಹತ್ತಿಲ್ಲ ನಾನು ಜಾಸ್ತಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಹಾಯ್ ಗೈಸ್, ನಾನೇ ಬಂದಿದ್ದೀನಿ. ರಣವೀರ್ ನನ್ನ ಜೊತೆ ಚಾಲೆಂಜ್ ಆಗ್ತಾ ಬರ್ತೀನಿ ಅಂತೇಳಿ ಇನ್ನೂ ಬಂದೇ ಇಲ್ಲ. ನಾನೇ ಗೆದ್ದಿದ್ದೀನಿ, ಅವರಿಬ್ರು ಇನ್ನೂ ಕೆಳಗಿದ್ದಾರೆ. ನೋಡ್ಬೋದು ಇನ್ನೂ ಎಷ್ಟು ದೂರ ಇದ್ದಾರೆ ಅಂತ. ಈಗ ನಾನೇ ಗೆದ್ದಿದ್ದೀನಿ. ಆ ಅಮೌಂಟ್ ನನಗೆ. ಆಂಟಿ ನಮಸ್ತೆ. ನಮಸ್ತೆ. ಎಲ್ಲಿಂದ ಬರ್ತಿರೋದು? ನಾವು ತಿಪ್ಟೂರಿಂದ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಸುಮಾರು ವರ್ಷದಿಂದ ಬರ್ತೀವಿ. ಯಾರು ಹೇಳಿದ್ರು ದೇವಸ್ಥಾನದ ಬಗ್ಗೆ ನಿಮಗೆ? ನಮಗೆ ತುಂಬ ವರ್ಷದಿಂದ ಗೊತ್ತು. ಇಲ್ಲಿ ಒಳ್ಳೆ ಚೆನ್ನಾಗಿ ನಡೆಯುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ, ಎಲ್ಲ ತುಂಬ ಜನ ಬರ್ತಾರೆ. ಪೌರ್ಣಮಿಲಂತೂ ತುಂಬ ಜನ, ಹೆಜ್ಜೆ ಇಡೋಕ್ಕೆ ಜಾಗಿರಲ್ಲ. ಅವ್ರು ಅಂದ್ಕೊಂಡಿದ್ದೆಲ್ಲ ನೆರವೇರಿಸ್ಕೊಡ್ತಾನೆ ಜೇನ್ಕಲ್ ಸಿದ್ದೇಶ್ವರ. ಎಲ್ಲರೂ ಪ್ರತಿಯೊಬ್ಬರೂ ಪೌರ್ಣಮಿಲಿ ನಾವು ಫ್ಯಾಮಿಲಿಗಳೆಲ್ಲ ಬರ್ತೀವಿ. ಅಮ್ಮ ನಮಸ್ತೆ, ನೀವು ಎಲ್ಲಿಂದ ಬರ್ತೀರಾ? ನಮಸ್ತೆ, ನಾವು ತಿಪ್ಟೂರು ತಾಲೂಕು ಮಲ್ಲೆನಹಳ್ಳಿಯಿಂದ, ಅಲ್ಲಿಂದ ಗ್ರಾಮದಿಂದ ಬಂದಿದ್ದೀವಿ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಸುಮಾರು ಒಂದು 5-6 ವರ್ಷದಿಂದ ಬರ್ತಾ ಇದ್ದೀವಿ. ನಿಮಗೆ ಯಾರು ಹೇಳಿದ್ರು ದೇವಸ್ಥಾನದ ಬಗ್ಗೆ? ಈ ಸುತ್ತಮುತ್ತಲ್ಲಿ ಈ ಕಡೆ ತಾಲೂಕು ಅರಸೀಕೆರೆ ತಿಪ್ಟೂರು ಎಲ್ಲ ತುಂಬ ಫೇಮಸ್ ಆದ ದೇವಸ್ಥಾನ ಇದು. ತುಂಬ ಭಾರಿ ಶಕ್ತಿಶಾಲಿಯಾದ ದೇವಸ್ಥಾನ. ಒಂದು ಏನಾದರೂ ಅರಕೆ ಮಾಡ್ಕೊಳ್ಳಿ, ಒಂದು ಏನೇ ಆಗಲಿ, ಒಂದು ಕರು ಬಗ್ಗೆ ಆಗಲಿ ಸಾಲ್ವ್ ಮಾಡಿಕೊಡುತ್ತೆ. ಅದರಿಂದ ನಂಬಿಕೆ ಜಾಸ್ತಿ ಇಟ್ಕೊಂಡು ಜನಸಂಖ್ಯೆ ಜಾಸ್ತಿ. ಅದರಲ್ಲೂ ಹುಣ್ಣಿಮೆ ದಿವಸ ತುಂಬ ಜನ, ಹುಣ್ಣಿಮೆ ಕಟ್ಲೆ ನಡೆಯುತ್ತೆ ಇಲ್ಲಿ. ತುಂಬ ಪ್ರಸಿದ್ಧಿ ಅಂದರೆ ಹುಣ್ಣಿಮೆ. ನೀವೇನಾರ ಬೆಟ್ಟಕ್ಕೆ ಬರಬೇಕು ಅಂತಿದ್ರೆ ಪೌರ್ಣಮಿ ಅಮಾವಾಸ್ಯೆ ಟೈಮಲ್ಲಿ ಬರೋಕ್ಕಾಗಲ್ಲ, ತುಂಬ ರಶ್ ಇರುತ್ತೆ ಅಂದರೆ ಬೇರೆ ಟೈಮಲ್ಲಿ ವೀಕೆಂಡ್ ಡೇಸ್ ಬದಲು ವೀಕ್ ಡೇಸಲ್ಲಿ ಬಂದರೆ ನಿಮಗೆ ಜನ ಕಡಿಮೆ ಇರುತ್ತೆ, ದರ್ಶನ ಕ್ಲೀನಾಗಿ ಆಗುತ್ತೆ. ಹೌದೌದು, ತುಂಬ ಜನ ಬರುತ್ತೆ, ಕಾಲಿಡು ಹತ್ತಕ್ಕೆ ಆಗಲ್ಲ ಬೆಟ್ಟ. ನೋಡಿ ಅವರು ಅವ್ರ ಫ್ಯಾಮಿಲಿ ಬರೋದಲ್ದರೆ ಮಕ್ಕಳು ಸಮೇತ ಕರ್ಕೊಂಡು ಬಂದಿದ್ದಾರೆ. ಫ್ಯಾಮಿಲಿ ಎಲ್ಲ ಬಂದಿದ್ವಿ ನಾವು. ತಿಂಗಳ ಪೌರ್ಣಮಿಗೆ ಇಲ್ಲಿ 101 ಎಡೆ ಅಂತ ಮಾಡಿಸ್ತಾರೆ. ಅದು ತುಂಬ ಒಳ್ಳೆ ಪೂಜೆ. ನಾವು ಇವತ್ತು ಪೂಜೆ ಮಾಡಿಸ್ತೀವಿ, 101 ಎಡೆ ಹಾಕ್ಸಿ ಮಂಡೆ ಮುಡಿ ಕೊಟ್ಟು ಮಕ್ಕಳಿಗೆ. ತುಂಬ ಒಳ್ಳೆ ಎಲ್ಲ ಶಕ್ತಿಶಾಲಿ ಪರಮಾತ್ಮ ಶ್ರೀ ಗುರು ಜೇನ್ಕಲ್ ಸಿದ್ದೇಶ್ವರ ಮಹಾರಾಜ್ ಕೆ. ಗೈಸ್, ನಾನು ಈ ಚಾಲೆಂಜ್ ಸೋತ್ಬಿಟ್ಟಿದ್ದೀನಿ. ನನ್ನೊಬ್ಬ ಇದ್ದ ದುಶ್ಮನು, ಅವ್ನು ಹೋಗಿದ್ದಾನೆ, ಗೆದ್ದಿದ್ದಾನೆ. ಏನು ಮಾಡ್ತಾವನೆ ಅಂತ ಗೊತ್ತಿಲ್ಲ. ಬನ್ನಿ ನಾವು ಹೋಗಿ ನೋಡೋಣ. ನಾವು ಬೆಟ್ಟ ಪೂರ್ತಿ ಹತ್ತಿದ್ದೀವಿ. ಇವಾಗ ಇನ್ನೊಂದು 10 ಸ್ಟೆಪ್ ಇರ್ಬೋದು ಅಷ್ಟೇ. ನಾವೆಲ್ಲ 10 ಬರೋ ಅಷ್ಟೇ ಆಲ್ರೆಡಿ. ಅಣ್ಣ ಅಲ್ಲಿ ನೋಡ್ರಿ, ಅಲ್ಲಿ ಕೂತ್ಕೊಬಿಟ್ಟವನೆ. ನಾನೇ ಚಾಲೆಂಜ್ ಗೆದ್ದಿದ್ದು. ಬೈ ಕಳಿಸ್ಬಿಟ್ಟೆ ಬೈ ನಿಮ್ಮನ್ನ. ಪರವಾಗಿಲ್ಲ, 100 ರೂಪೀಸ್ ನಮಗೆ ಬಿಡಿ. ಕಾಂಪಿಟೇಟ್ ಕೊಡಿಕೆ ಮಸಾಲೆ ಪುರಿ ಕೊಡಿಸ್ತೀನಿ. ಥ್ಯಾಂಕ್ ಯು ವೆರಿ ಸೋ ಮಚ್. ಗೈಸ್, ಇದು ಫಿಕ್ಸಿಂಗ್ ಅಲ್ಲ, ಆಮೇಲೆ ಫಿಕ್ಸಿಂಗ್ ಮಾಡತ್ತಿದ್ದಾರೆ ಅಂತ ಹೇಳಕ್ ಹೋಗ್ಬಿಡಿ. ನಾವು CSK ಟೀಮ್ ಅಲ್ಲ. ಓಕೆ, ನಾವು ಇವಾಗ ಬೆಟ್ಟದ ಮೇಲೆ ಬಂದಿದ್ದೀವಿ. ಇವಾಗ ಎಲ್ಲಿ ಅಮೌಂಟ್ ಇಡಬೇಕು ಅಂತ ಲೊಕೇಶನ್ ಹುಡುಕ್ಬೇಕು. ಇವಾಗ ಫಸ್ಟು ದೇವ್ರ ದರ್ಶನ ಮಾಡೋಣ, ಆಮೇಲೆ ಇವರಿಬ್ಬರಲ್ಲಿ ಯಾರಿಗೆ ಕೊಡೋದಂತ ಯೋಚನೆ ಮಾಡೋಣ. ಅದೆಲ್ಲ ಇದ್ರೂ ನಡೆಯುತ್ತೆ ಇವರಿಬ್ಬರಿಗೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಮೋಸ ಆಗುತ್ತೆ. ಓಕೆ ಗೈಸ್, ನಾನೇನ್ ಗೆದ್ದಿಲ್ಲ, ನನಗೇನ್ ಬೇಡ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನಾನು ಗೆದ್ದಿದ್ದೀನಿ. ಅದಕ್ಕೆ ನೀವು ಬೇಕಂತೆ. ನೋ ಕಾಮೆಂಟ್ಸ್. ಅಲ್ಲ ಗಾಯ್ಸ್, ಇವತ್ತಿನ ಚಾಲೆಂಜಲ್ಲಿ ತೇಜಸ್ ಅವ್ರು ಗೆದ್ದಿದ್ದಾರೆ, ರಣವೀರ್ ಅವ್ರು ಸೋತಿದ್ದಾರೆ. ಫೋನ್ ಪೇ ಬೇಕಾ ಕ್ಯಾಶ್ ಬೇಕಾ? ಕ್ಯಾಶ್. ಫೋನೇ ಇವೆಲ್ಲ ನಮ್ಮ ಹತ್ರ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನಾವು ಚಾಲೆಂಜ್ ಕೊಟ್ಟಿದ್ದಾರೆ. ಇವಾಗ ನಾವು ಕರೆಕ್ಟಾಗಿ ತೇಜಸ್ ಅವ್ರಿಗೆ 100 ರೂಪೀಸ್ ಕೊಡ್ತಿದ್ದೀವಿ. ತೇಜಸ್, ಏನು ಅನ್ನಿಸ್ತಿದೆ? ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ. ಈ ದುಡ್ಡುಗೋಸ್ಕರ ಹತ್ತಿಲ್ಲ, ಆದರೂ ದೇವ್ರು ನೋಡೋಕ್ಕೋಸ್ಕರ ಹತ್ತಿದ್ದು. ಖುಷಿ ಆಯಿತು ನನಗೆ ಈ ದುಡ್ಡು ಗೆದ್ದಿದ್ದು. ಅದು ಚಾಲೆಂಜ್ ಹಾಕಿದ್ದು ತುಂಬ ಖುಷಿ ಆಯಿತು. ಇದೇ ಥರ ಕಂಟೆಂಟ್ ಬರ್ತಾ ಇರುತ್ತೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಲೊಕೇಶನ್ ಎಲ್ಲಿ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ. ಆ ಲೊಕೇಶನಲ್ಲಿ ಬಂದು ನಾವು ಈ ಥರ ಟ್ರೈ ಮಾಡ್ತೀವಿ. ನಾವಿವಾಗ ದೇವಸ್ಥಾನದಿಂದ ಕ್ಯೂವಲ್ಲಿದ್ದೀವಿ. ಕ್ಯೂವಿಂದ ಎಲ್ಲಿ ಇಡ್ಬೋದು ಅಂತ ನೋಡ್ತಾ ಇದ್ದೀವಿ. ಲೊಕೇಶನ್ನು ಚೆಕ್ ಮಾಡ್ತಾ ಇದ್ದೀವಿ, ಎಕಡೆ ಇಡ್ಬೋದು ಅಂತ. ಮುಂದೆ ದೇವಸ್ಥಾನದಲ್ಲಿ ಯಾರು ಪರ್ಸ್ ಬಿಟ್ಟೋಗಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಈ ಜಾಗದಲ್ಲಿತ್ತು. ನಾವು ಈ ಪರ್ಸ್ನ ಇವಾಗ ದೇವಸ್ಥಾನದಲ್ಲಿ ಪೂಜಾರ ಕೈಲಿ ಕೊಡ್ತಿದ್ದೀವಿ. ನಿಮ್ದು ಯಾರದೇ ಪರ್ಸ್ ಇದ್ರು ದಯವಿಟ್ಟು ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳಿ. ನಾವಿವಾಗ ಒಂದ್ಸಲಿ ಅಲ್ಲೋಗಿ ಟ್ರೈ ಮಾಡ್ತೀವಿ. ಯಾರು ಗೊತ್ತಿರೋರು ಅಲ್ಲೇ ಇದ್ರೆ ಅಲ್ಲೇ ಕೊಟ್ಟು ಹೋಗ್ತೀವಿ. ಇಲ್ಲ ಅಂದರೆ ಯಾರ್ದಿರುತ್ತೆ ವಿಡಿಯೋ ನೋಡ್ಬಿಟ್ಟು ಯಾರ್ದಿದ್ರು ಕಲೆಕ್ಟ್ ಮಾಡ್ಕೊಳ್ಳಿ.
ಇದನ್ನು ನಾವು ಯಾರ್ದು ಏನು ಅಂತ ಒಳಗಡೆ ಚೆಕ್ ಮಾಡಿಲ್ಲ, ಹಾಗೆ ಕೊಡ್ತಾ ಇರೋದು. ಗುರುಳೆ, ಇದು ಪರ್ಸ್ ಬಿಟ್ಟವ್ರು ಯಾರೋ ಅಲ್ಲಿ? ನಿಮ್ದೇನಾ? ಅಲ್ಲಿ ಬಿಟ್ಟಿದ್ರಿ ಅದು ಲೈನ್ ಹತ್ರ. ಹಾಂ, ಆ ವಿಭೂತಿ ಈ ಕಡೆ. ಓಕೆ, ಪರ್ಸ್ ಓನರ್ ಸಿಕ್ಕಿದ್ದಾರೆ. ಇಲ್ಲಿ ಲೊಕೇಶನ್ ಹುಡ್ಕೋಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾವೆ ನೋಡ್ರಿ ಇಲ್ಲಿ. ತೇಜಸ್ ಹಾಯ್. ಅಲ್ಲ ಗೈಸ್, ನಾವಿವಾಗ ಇಷ್ಟೊತ್ತವರೆಗೂ ಹುಡ್ಕಾಡಿದ್ಮೇಲೆ ಜೈನ್ಕಲ್ ಬೆಟ್ಟದಲ್ಲಿ ನಾವೀಗ ಕ್ಯೂ ಹತ್ರ ಇದ್ದೀವಿ. ಕ್ಯೂವಲ್ಲಿ ನಡ್ಕೊಂಡು ಹೋಗ್ತೀವಲ್ಲ, ಜನ ಜಾಸ್ತಿ ಇದ್ದಾಗ ಆ ಕಡೆ ಇದ್ದೀವಿ. ನಾವು ಇಷ್ಟೆಲ್ಲ ಹುಡ್ಕಾಡಿದ್ಮೇಲೆ ನಮ್ಗೊಂದು ಒಳ್ಳೆ ಲೊಕೇಶನ್ ಸಿಕ್ಕಿದೆ. ಅದೇ ಈ ಲೈಟ್ ಹತ್ರ ಹುಡುಕಿದ್ದೀವಿ. ಇವಾಗ ಲೈಟಿಂದ ಚೂರು ಮುಂದೆ ಹೋದರೆ ಒಂದು ಕಬ್ಬಣದ ಕಂಬಿ ಇದೆ, ಅಲ್ಲಿ ಇಡ್ತಾ ಇದ್ದೀವಿ. ನಾವು ಲಾಸ್ಟ್ ವೀಡಿಯೋದಲ್ಲೂ 50 ರೂಪೀಸ್ ಇಟ್ಟಿದ್ವಿ, ಈ ವಿಡಿಯೋದಲ್ಲೂ 50 ರೂಪೀಸ್ ಇಡ್ತಾ ಇದ್ದೀವಿ. ಈ ಅಮೌಂಟ್ ನಿಮ್ಗೆ ಏನಾದ್ರು ಸಿಕ್ಕಿದೆ ಅಂದರೆ ಒಂದು ಕಮೆಂಟ್ ಹಾಕಿ, ಆದರೆ ಒಂದು ಫೋಟೋ ಅಪ್ಲೋಡ್ ಮಾಡಿ. ನಾವು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡೋದಕ್ಕೆ ನಿಮ್ಮ ಕಡೆಯಿಂದ ಒಂದು ಮೋಟಿವೇಶನ್ ಸಿಕ್ತಂಗಾಗುತ್ತೆ ನಮಗೆ. ನಿಮ್ಮ ಸಪೋರ್ಟ್ ಸಿಕ್ತು ಅಂದರೆ ಇನ್ನೂ ಇದನ್ನ ಅಮೌಂಟ್ ಜಾಸ್ತಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿ. ನಾವು ಇವಾಗ 50 ರೂಪೀಸಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇದನ್ನೇ ನಾವು ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀವಿ. 50, 100, 200 ಅಂತ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಿಮ್ಮ ಸಪೋರ್ಟ್ ಅಂದರೆ ನಮಗೆ ಯೂಟ್ಯೂಬಲ್ಲಿ ಇದೇ ಥರ ಚೆನ್ನಾಗಿ ಸಿಕ್ತು ಅಂದರೆ ನಾವು ನಿಜವಾಗ್ಲೂ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಿಮ್ಮ ಸಪೋರ್ಟ್ ಇಲ್ಲಾರ ನಾವೇನು ಮಾಡೋಕ್ಕಾಗಲ್ಲ. ಕಮೆಂಟಲ್ಲಿ ನಿಮ್ಮ ಊರು ಮೆನ್ಷನ್ ಮಾಡಿ, ಯಾವ ಊರು ಜಾಸ್ತಿ ಮೆನ್ಷನ್ ಆಗಿರುತ್ತೋ ಆ ಊರಿಗೆ ನೆಕ್ಸ್ಟ್ ಬಂದು ನಾವು ಈ ವಿಡಿಯೋನ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಿಮ್ಮ ಸಪೋರ್ಟ್ ಸಿಕ್ತಿದ್ರೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ತೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.